ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ 61 ಪ್ರಕರಣ. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಮುಡಾ ಹಗರಣದಲ್ಲಿ ಸಿಲುಕಿಕೊಳ್ಳಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಹೇಳಿದ್ವಾ? ಇದು ಸರ್ಕಾರ ಮಾಡಿಕೊಂಡಿರುವಂತಹ ಸ್ವಯಂಕೃತ ಅಪರಾಧ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, 2014ರಿಂದ ಇದುವರೆಗೆ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರ, ಕರ್ತವ್ಯ ಲೋಪ ಸೇರಿ ಲೋಕಾಯುಕ್ತದಲ್ಲಿ 61 ಪ್ರಕರಣಗಳಿವೆ. ಈ ಪೈಕಿ 50 ಪ್ರಕರಣಗಳು ತನಿಖೆ ಹಂತಕ್ಕೆ ಬಂದಿಲ್ಲ ಎಂದರು. ಹಿಂದೆ ಇದ್ದ ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿರುವಂತಹ ವಿಶ್ವನಾಥ್ ಶೆಟ್ಟಿಯವರೇ ಒಪ್ಪಿಕೊಂಡಿದ್ದಂತೆ ಸಂಸ್ಥೆಯ ಮುಂದೆ 7,000 ಪ್ರಕರಣಗಳಿದ್ದು ಜ್ಯೇಷ್ಠತೆಯ ಆಧಾರದ ಮೇಲೆ ಇತ್ಯರ್ಥ ಮಾಡಲಾಗ್ತಾ ಇದೆ, ವಿಳಂಬ ಮಾಡುತ್ತಿಲ್ಲ ಎಂದಿದ್ದಾರೆ. ಅನಂತರ ಭಾಸ್ಕರ್ ರಾವ್ ಎನ್ನುವರನ್ನ ಕೂರಿಸಿ ಲೋಕಾಯುಕ್ತದ ನರಕಿತ್ತು ಎಸಿಬಿ ಮೂಲಕ ತಮ್ಮ ವಿರುದ್ಧದ ಪ್ರಕರಣಗಳನ್ನೆಲ್ಲ ಮುಚ್ಚಿ ಹಾಕಿದ್ರು. ಇಂಥವರು ನನ್ನ ಜೀವನದ ತೆರೆದ ಪುಸ್ತಕ, ಹಿಂದುಳಿದ ವರ್ಗದ ನಾಯಕ ಎಂಬ ಕಾರಣಕ್ಕೆ ಹೊಟ್ಟೆ ಕಿಚ್ಚು ಎಂದೆಲ್ಲ ಭಜನೆ ಮಾಡ್ತಾ ಇದ್ದಾರೆ. ನೀವು ಸರಿ ಇದ್ದಿದ್ರೆ ವಿರೋಧ ಪಕ್ಷ ಏನು ಮಾಡಲು ಸಾಧ್ಯ? 2018ರಲ್ಲಿ ನನ್ನ ವಿರುದ್ಧ ಇದ್ದ ಪ್ರಕರಣಗಳನ್ನು ಮುಚ್ಚಿ ಹಾಕಿಸಲು ಸಾಧ್ಯವಾಗಿರಲಿಲ್ವಾ? ನಾನು ಮನಸ್ಸು ಮಾಡಿದರೆ 5 ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ತಾ ಇದ್ದೆ. ಆದರೆ ನಾನು ನಿಮ್ಮಂತೆ ಅಲ್ಲ, ನನ್ನನ್ನು ಒಳಗೊಂಡಂತೆ ತನಿಖೆಗೆ ಆದೇಶಿಕೊಂಡಿದ್ದವನು ನಾನು ಎಂದು ಹೇಳಿದ್ದಾರೆ. ಬೇಲಿಗೇರಿ ಬಂದರಿನ ಅದಿರನ್ನ ಕದ್ದು ಮಾರಿದವರ ಮೇಲೆ ಸಿಸಿಬಿ ಚಾರ್ಜ್ ಶೀಟ್ ಹಾಕಿತ್ತು. 2015ರಲ್ಲಿ ಅಂತಹ 105 ಅರ್ಜಿಗಳ ಪೈಕಿ ಸಿದ್ದರಾಮಯ್ಯ ಎಷ್ಟಕ್ಕೆ ಗಣಿಗಾರಿಕೆಯನ್ನು ನಡೆಸಲು ಅನುಮತಿ ಕೊಟ್ಟಿಲ್ಲ ಎಂದು ದಾಖಲೆಗಳನ್ನು ಪ್ರದರ್ಶಿಸಿ ಒಳಗಿಟ್ಟುಕೊಂಡ ಕುಮಾರಸ್ವಾಮಿ, ಇನ್ನೂ ಸಮಯ ಇದೆ, ಆತುರ ಇಲ್ಲ, ಎಲ್ಲವನ್ನ ಈಗಲೇ ಬಹಿರಂಗಗೊಳಿಸಿದ್ರೆ ದಾಖಲೆ ತಿದ್ದುವ ನಿಪುಣರಿದ್ದಾರೆ, ನಾನು ಸೇಫ್ ಗೇಮ್ ಆಡಬೇಕಾಗಿದೆ. ಅಷ್ಟಿಷ್ಟಲ್ಲ, ಬೈರತಿ ಸುರೇಶ್ ಅವರು ಕೂಡ ಹೆಲಿಕಾಪ್ಟರ್ನಲ್ಲಿ ತಂದ ದಾಖಲೆಗಳು ಏನು, ಅದೆಲ್ಲ ಎಲ್ಲಿ ಹೋದ್ವು? ಕಪ್ಪು ಚುಕ್ಕೆ ಇಲ್ಲವಂತೆ, ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೇರ ಸವಾಲನ್ನು ಹಾಕಿದ್ದಾರೆ ಕುಮಾರಸ್ವಾಮಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.